ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ರೇಖಾ ಕಡರ್ಸ್ ಚಾನಲ್. ಇವತ್ತಿನ ಟಾಪಿಕ್ ಬಂದುಬಿಟ್ಟು ಪ್ರನೌನ್. ಕನ್ನಡದಲ್ಲಿ ಸರ್ವನಾಮ ಅಂತ ಹೇಳ್ತೀವಿ ರೀ. ಪ್ರನೌನ್ ಆ್ಯಂಡ್ ಇಟ್ಸ್ ಟೈಪ್ಸ್. ಸರ್ವನಾಮ ಮತ್ತು ಅದರ ವಿಧಗಳು. ಪ್ರನೌನ್ ಅಂದ್ರೇನು ರೀ? ಅ ಪ್ರನೌನ್ ಈಸ್ ಅ ವರ್ಡ್ ದ್ಯಾಟ್ ಈಸ್ ಯೂಸ್ಡ್ ಇನ್ಸ್ಟೆಡ್ ಆಫ್ ಅ ನೌನ್ ಟು ಅವಾಯ್ಡ್ ರಿಪಿಟೇಷನ್ ಆ್ಯಂಡ್ ಮೇಕ್ ಸೆಂಟೆನ್ಸಸ್ ಸ್ಮೂತರ್. ಪ್ರನೌನ್ ಅಂದರೆ ಸರ್ವನಾಮನ ಯಾವಾಗ ನಾವು ಬಳಸ್ತೀವಿ ಅಂದರೆ ನಾಮಪದದ ಬದಲಿ ನಾವು ಯೂಸ್ ಮಾಡೋದಕ್ಕೆ ಸರ್ವನಾಮ ಅಂತ ಹೇಳ್ತೇವೆ ರೀ. ಪ್ರನೌನ್ನ ಯಾವಾಗ ಯೂಸ್ ಮಾಡ್ತೀವಿ ಅಂದರೆ ನೌನ್ ಇನ್ಸ್ಟೆಡ್ ಆಫ್ ನೌನ್ ಬದಲಿ ನಾವು ಯೂಸ್ ಮಾಡೋದಕ್ಕೆ ನಾವು ಪ್ರನೌನ್ ಅಂತ ಹೇಳ್ತೀವಿ ರೀ. ಎಕ್ಸಾಂಪಲ್, ರಿಯಾ ಈಸ್ ಎ ಗುಡ್ ಸ್ಟೂಡೆಂಟ್. ರಿಯಾ ಅನ್ನೋದು ಇಲ್ಲಿ ನೌನ್ ಆಯ್ತು ರೀ. ನೌನ್ ಅಂದರೆ ರಿಯಾ ಅಂದರೆ ಹುಡುಗಿಯೋದಿಲ್ಲ ರೀ, ಶಿ ಅಂತ ಬರುತ್ತೆ ಪ್ರನೌನ್. ಸೊ ಶಿ ಸ್ಟಡೀಸ್ ಎವ್ರಿ ಡೇ. ಇಲ್ಲಿ ಇನ್ನೊಂದು ಸಲ ನಾವು ರಿಯಾ ಅಂತ ಯೂಸ್ ಮಾಡೋ ಬದಲಿ ಶಿ ಅಂತ ಯೂಸ್ ಮಾಡ್ತೀವಿ ರೀ. ಸೊ ಅವಾಗ ಏನಾಗುತ್ತೆ, ರಿಪಿಟೇಷನ್ ಆಫ್ ರಿಯಾ ಅಂತ ಇರಲ್ಲ. ರಿಯಾ ಅನ್ನೋ ವರ್ಡ್ ಹೆಸರು ರಿಪಿಟೇಷನ್ ಇರಲ್ಲ ರೀ. ಶಿ ಅಂದರೆ ರಿಯಾ ಅಂತಂದೇ ಅರ್ಥ. ನೆಕ್ಸ್ಟ್, ಮೈ ಮದರ್ ಅಂದರೆ ನೌನ್ ಆಗುತ್ತೆ ರೀ. ಮೈ ಮದರ್ ಈಸ್ ಕುಕ್ಕಿಂಗ್ ಡಿನ್ನರ್. ಶಿ ಕುಕ್ಸ್ ಫುಡ್ ಡಿಲಿಷಿಯಸ್ಲಿ. ಸೊ ಮದರ್ ಅದನ್ನೇ ಶಿ ಅಂತ ನಾವು ಯೂಸ್ ಮಾಡಿದ್ದೀವಿ ರೀ. ಸೊ ಮದರ್ ಅದನ್ನೇ ನಾವು ಮತ್ತೆ ಮೈ ಮದರ್ ಅಂತ ಯೂಸ್ ಮಾಡೋ ಬದಲು ಶಿ ಯೂಸ್ ಮಾಡಿರೋದ್ರಿಂದ ಶಿ ಅನ್ನೋದು ಪ್ರನೌನ್ ಆಗುತ್ತೆ ರೀ. ಮಿಸ್ಟರ್ ಅಹಮದ್ ಟೀಚರ್ಸ್ ಮ್ಯಾಥ್ಸ್. ಹಿ ಟೀಚರ್ಸ್ ಎಫೆಕ್ಟಿವ್ಲಿ. ಸೊ ಮಿಸ್ಟರ್ ಅಹಮದ್ ಅನ್ನೋದು ನೌನ್ ಆಯ್ತು ರೀ. ಈ ನೌನನ್ನು ಇನ್ನೊಂದು ಸಲ ನಾವು ಯೂಸ್ ಮಾಡೋ ಬದಲಿ ಸೆಕೆಂಡ್ ಸೆಂಟೆನ್ಸಲ್ಲಿ ಇಲ್ಲೇನು ಮಾಡ್ತೇವೆ, ಹಿ ಅಂತ ಯೂಸ್ ಮಾಡ್ತೇವೆ ರೀ. ಸೊ ಹಿ, ಶಿ ಇದೆಲ್ಲ ಏನಂದರೆ ಪ್ರನೌನ್ ಆಯಿತು. ಇದು ಅಂಡರ್ಲೈನ್ ಮಾಡಿರೋದೆಲ್ಲ ನೌನ್ ಆಯ್ತಿದು, ಹೌದಾ? ಈ ನೌನ್ ಬದಲಿ ಸರ್ಕಲ್ ಹಾಕಿರೋದನ್ನೆಲ್ಲ ನಾವು ಯೂಸ್ ಮಾಡ್ತೀವಲ್ಲ, ಇದಕ್ಕೆ ಪ್ರನೌನ್ ಅಂತ ಹೇಳ್ತೀವಿ. ಹಾಗಿದ್ರೆ ಎಷ್ಟು ಥರ ಪ್ರನೌನ್ಸ್ ಇದಾವೆ ಅಂತ ನೋಡೋಣ ರೀ. ಹಿ, ಶಿ, ಇಟ್, ದೇ, ವಿ, ಐ, ಯು, ಮೀ, ಹಿಮ್, ಅರ್, ಅಸ್, ದೆಮ್, ಮೈನ್, ಯೋರ್ಸ್, ಹೀಸ್, ಹರ್ಸ್, ಆರ್ಸ್, ದೇರ್ಸ್, ಮೈಸೆಲ್ಫ್, ಅವರ್ಸೆಲ್ಫ್, ಇಟ್ಸೆಲ್ಫ್, ಹಿಮ್ಸೆಲ್ಫ್, themselves, who, this, that, who, whom, anybody, someone, everyone, few, many, several, each other, one another, anything, which, these, all, ಎಕ್ಸೆಟ್ರಾ. ಇದಿಷ್ಟು ಏನ್ರಿ ಪ್ರನೌನು. ಇನ್ನೂ ಇದಾವೆ ರೀ, ತಿಳ್ಕೊಳೋಣ ಯಾವ್ಯಾವುದು ಅಂತ. ಸೊ ಅದರ ಟೈಪ್ಸ್ ನೋಡೋಣ ರೀ ಈಗ. ಟೈಪ್ಸ್ ಆಫ್ ಪ್ರನೌನ್ಸ್ ವಿತ್ ಎಕ್ಸಾಂಪಲ್. ಇಲ್ಲೇನಂದರೆ ಸರ್ವನಾಮದ್ದು ವಿಧಗಳನ್ನು ಹೇಳಿದ್ದೇನೆ ರೀ, ಅದರದ್ದು ಎಕ್ಸಾಂಪಲ್ ಜೊತೆಗೆ. ಫಸ್ಟ್ ಒನ್ ಏನಂದರೆ ಪರ್ಸ್ನಲ್ ಪ್ರನೌನ್ಸ್. ಇಟ್ ಈಸ್ ಯೂಸ್ಡ್ ಟು ಸ್ಪೆಸಿಫಿಕ್ ಪೀಪಲ್ ಆರ್ ಥಿಂಗ್ಸ್, ಅನಿಮಲ್ಸ್ ಇನ್ ಅ ಸೆಂಟೆನ್ಸ್. ಈ ಪರ್ಸ್ನಲ್ ಪ್ರನೌನಲ್ಲಿ ಒಬ್ಬ ವ್ಯಕ್ತಿ ಬಗ್ಗೆ, ವಸ್ತುವಿನ ಬಗ್ಗೆ, ಒಂದು ಪ್ರಾಣಿ ಬಗ್ಗೆ ಹೇಳೋದಕ್ಕೆ ಪರ್ಸ್ನಲ್ ಪ್ರನೌನ್ ಅಂತ ಹೇಳ್ತೇವೆ ರೀ. ಅದರಲ್ಲಿ ಪರ್ಸ್ನಲ್ ಪ್ರನೌನಲ್ಲಿ ಫಸ್ಟ್ ಒನ್ ಸಬ್ಜೆಕ್ಟ್ ಪ್ರನೌನ್. ಸಬ್ಜೆಕ್ಟ್ ಪ್ರನೌನ್ ಅಂದರೆ ಸ್ಟಾರ್ಟಿಂಗ್ ಏನು ಬರುತ್ತಲ್ಲ ರೀ, ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್. ಸೊ ಇಲ್ಲಿ ಸಬ್ಜೆಕ್ಟಲ್ಲಿ ಬರೋದಕ್ಕೆ ಸಬ್ಜೆಕ್ಟ್ ಪ್ರನೌನ್ ಅಂತ ಹೇಳ್ತೇವೆ ರೀ. ಇಟ್ ಈಸ್ ಯೂಸ್ಡ್ ಆ್ಯಸ್ ಅ ಸಬ್ಜೆಕ್ಟ್ ಆಫ್ ಎ ಸೆಂಟೆನ್ಸ್. ಸೊ ಸಬ್ಜೆಕ್ಟ್ ಪ್ರನೌನಲ್ಲಿ ನಾವೇನಂದರೆ ಸಬ್ಜೆಕ್ಟಲ್ಲೇ ನಾವು ಪ್ರನೌನ್ನ ಯೂಸ್ ಮಾಡೋದಕ್ಕೆ ಸಬ್ಜೆಕ್ಟ್ ಪ್ರನೌನ್ ಅಂತ ಹೇಳ್ತೀವಿ. ಯಾವ್ದು ಬರುತ್ತೆ ಹೆಂಗಿದ್ರೆ ಸಬ್ಜೆಕ್ಟ್ ಪ್ರನೌನಲ್ಲಿ? ಐ, ಯು, ಹಿ, ಶಿ, ಇಟ್, ವಿ, ದೇ ಇದೆಲ್ಲ ಸಬ್ಜೆಕ್ಟ್ ಪ್ರನೌನಲ್ಲಿ ಬರುತ್ತೆ ರೀ. ಎಕ್ಸಾಂಪಲ್, ಐ ಆಮ್ ಅ ಸ್ಟೂಡೆಂಟ್. ಐ ಈಸ್ ಅ ಸಬ್ಜೆಕ್ಟ್ ಪ್ರನೌನ್. ಶಿ ಈಸ್ ಮೈ ಸಿಸ್ಟರ್. ಶಿ ಈಸ್ ಅ ಸಬ್ಜೆಕ್ಟ್ ಪ್ರನೌನ್. ದೇ ಆರ್ ಪ್ಲೇಯಿಂಗ್ ಫುಟ್ಬಾಲ್. ದೇ ಈಸ್ ಅ ಸಬ್ಜೆಕ್ಟ್ ಪ್ರನೌನ್. ವಿ ಆರ್ ಫ್ರೆಂಡ್ಸ್ ಫ್ರಮ್ ಚೈಲ್ಡ್ಹುಡ್. ವಿ ಈಸ್ ಅ ಸಬ್ಜೆಕ್ಟ್ ಪ್ರನೌನ್. ಇಟ್ ಈಸ್ ಬ್ರೋಕನ್. ಇಟ್ ಈಸ್ ಅ ಸಬ್ಜೆಕ್ಟ್ ಪ್ರನೌನ್. ಸೊ ಸ್ಟಾರ್ಟಿಂಗ್ಗೆ ಬರೋ ಅಂಥ ಪ್ರನೌನ್ಗೆ ಸಬ್ಜೆಕ್ಟ್ ಪ್ರನೌನ್ ಅಂತ ಹೇಳ್ತೇವೆ ರೀ. ಸೆಕೆಂಡ್ ಒನ್ ಈಸ್ ಆಬ್ಜೆಕ್ಟ್ ಪರ್ಸ್ನಲ್ ಪ್ರನೌನ್. ಇಟ್ ಈಸ್ ಯೂಸ್ಡ್ ಆ್ಯಸ್ ಆಬ್ಜೆಕ್ಟ್ ಆಫ್ ಎ ವರ್ಬ್ ಆರ್ ಪ್ರಿಪೋಸಿಷನ್. ಸೊ ಆಬ್ಜೆಕ್ಟ್ ಅಂದರೆ ಲಾಸ್ಟಿಗೆ ಬರುತ್ತೆ ರೀ. ನೋಡಿ, ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್ ಲಾಸ್ಟಿಗೆ ಬರುವಂಥ ಪ್ರನೌನಿಗೆ ಆಬ್ಜೆಕ್ಟ್ ಅಂತ ಹೇಳ್ತೀವಿ ರೀ. ಮೀ, ಯು, ಹಿಮ್, ಹರ್, ಇಟ್, ಅಸ್, ದೆಮ್. ರಾಹುಲ್ ಕಾಲ್ ಮೀ. ಮೀ ಅನ್ನೋದು ಆಬ್ಜೆಕ್ಟ್ ಆಯ್ತು ರೀ, ಪರ್ಸ್ನಲ್ ಪ್ರನೌನ್. ಐ ಗೇವ್ ಹಿಮ್ ಅ ಪ್ಯಾನ್. ಹಿಮ್ ಅನ್ನೋದು ಆಬ್ಜೆಕ್ಟ್ ಆಯಿತು, ಪ್ರನೌನು. ಶಿ ಇನ್ವೈಟೆಡ್ ಅಸ್ ಟು ದ ಪಾರ್ಟಿ. ಅಸ್ ಅನ್ನೋದು ಏನಾಯ್ತು ಇಲ್ಲಿ
ಆಬ್ಜೆಕ್ಟ್ ಪ್ರನೌನ್ ಆಯಿತು. ಅಂದರೆ ಈ ಪ್ರನೌನಿಂದ ನೆಕ್ಸ್ಟ್ ಇನ್ನು ಕಂಟಿನ್ಯೂಷನ್ ಇರುತ್ತೆ ಅಂತ ಅರ್ಥ. ದ ಟೀಚರ್ ಪ್ರೇಸ್ಡ್ ದೆಮ್ ಅನ್ನೋದು ಆಬ್ಜೆಕ್ಟ್ ಪ್ರನೌನ್ ಆಯಿತು. ಐ ವಿಲ್ ಮೀಟ್ ಯು ಟುಮಾರೋ, ಯು ಅನ್ನೋದು ಆಬ್ಜೆಕ್ಟ್ ಪ್ರನೌನ್ ಆಯಿತು. ಸೊ ಇದು ಫಸ್ಟ್ ಟಾಪಿಕ್ಕು ಪರ್ಸ್ನಲ್ ಪ್ರನೌನ್ಸ್ ಆಯ್ತು ರೀ. ಸೆಕೆಂಡ್ ಒನ್ ಈಸ್ ಪೊಸೆಸಿವ್ ಪ್ರನೌನ್ಸ್. ಇಟ್ ಶೋಸ್ ಓನರ್ಶಿಪ್ ಆರ್ ಬಿಲಾಂಗಿಂಗ್. ಅಂದರೆ ಓನರ್ಶಿಪ್ ಅಂದರೆ ಸ್ವಂತದ್ದು, ನಮ್ಮದೇ ಅನ್ನೋ ಭಾವನೆ. ಅಂದರೆ ಸ್ವಂತತ್ವಿಕೆ ಅಂತ ಹೇಳ್ತಾರಲ್ರಿ ಕನ್ನಡದಲ್ಲಿ, ಅದಕ್ಕೆ ಅಂದರೆ ನಮ್ಮದೇ ಇದು ಅಂತ ಹೇಳೋದಕ್ಕೆ ಪೊಸೆಸಿವ್ ಪ್ರನೌನ್ ಅಂತ ಹೇಳ್ತಾರೆ ರೀ. ಯಾವುದಾದ್ರು ಬರುತ್ತೆ ಅಂದರೆ ಪೊಸೆಸಿವ್ ಪ್ರನೌನಲ್ಲಿ ವರ್ಡ್ಸ್ ದೇ ರೀಪ್ಲೇಸ್ ಅ ನೌನ್ ಆ್ಯಂಡ್ ಟೆಲ್ ಅಸ್ ಹೂ ಸಮಥಿಂಗ್ ಈಸ್. ಅಂದರೆ ನೌನನ್ನು ರೀಪ್ಲೇಸ್ ಮಾಡಿ ಯಾರ್ದಿದು ವಸ್ತು ಅಂತ ಹೇಳೋದಕ್ಕೆ ಪೊಸೆಸಿವ್ ಪ್ರನೌನ್ ಅಂತ ಹೇಳ್ತೀವಿ ರೀ. ಎಕ್ಸಾಂಪಲ್ ವರ್ಡ್ಸ್ ಯಾವುದಾದ್ರು ಬರುತ್ತೆ ಅಂದರೆ ಮೈನ್, ಯುವರ್ಸ್, ಹೀಸ್, ಹರ್ಸ್, ಇಟ್ಸ್, ಆರ್ಸ್, ದೇರ್ಸ್. ಇದಿಷ್ಟು ಪೊಸೆಸಿವ್ ಪ್ರನೌನ್ಸ್ ಆಯ್ತು ರೀ. ಎಕ್ಸಾಂಪಲ್ ದಿಸ್ ಬುಕ್ ಈಸ್ ಮೈನ್. ಇದು ಬುಕ್ಕು ನನ್ನದು. ನನ್ನದು ಅನ್ನೋದು ಓನರ್ಶಿಪ್ ನಂದೇ ಐತ್ರಿ, ಅದಕ್ಕೆ ಇದು ಮೈನ್ ಅನ್ನೋದು ಪೊಸೆಸಿವ್ ಪ್ರನೌನ್. ದ್ಯಾಟ್ ಹೌಸ್ ಈಸ್ ದೇರ್ಸ್, ಅದು ಅವ್ರ ಮನೆ. ದ ಕ್ಲಾಸ್ ರೂಮ್ ಈಸ್ ಆರ್ಸ್, ಈ ಕ್ಲಾಸ್ ರೂಮ್ ನಮ್ಮದು. ದ ಡ್ರೆಸ್ ಈಸ್ ಹರ್ಸ್, ಈ ಡ್ರೆಸ್ ಅವಳದು. ದ ಡಾಗ್ ವ್ಯಾಗ್ಡ್ ಇಟ್ಸ್ ಟೇಲ್, ನಾಯಿ ಏನು ಮಾಡ್ತ್ರಿ ಅದರದ್ದು ಟೇಲ್ನ ಅಲ್ಲಾಡಿಸ್ತು ಅನ್ನೋದಕ್ಕೆ ಇಟ್ಸ್ ಅನ್ನೋದಕ್ಕೆ ಅದರದೇ ಬಾಲ ಅಂತ. ಸೊ ಇದು ಪೊಸೆಸಿವ್ ನೌನ್ ಅಂದರೆ ನಮ್ಮದು ಸ್ವಂತತ್ವಿಕೆ ಅಂತ ಅಂದರೆ ಓನರ್ಶಿಪ್ನ ತೋರಿಸೋದಕ್ಕೆ ಪೊಸೆಸಿವ್ ಪ್ರನೌನ್ ಅಂತ ಹೇಳ್ತೀವಿ ರೀ. ಥರ್ಡ್ ಒನ್ ಈಸ್ ರಿಫ್ಲೆಕ್ಸಿವ್ ಪ್ರನೌನ್ಸ್. ಇಟ್ ಈಸ್ ಯೂಸ್ಡ್ ವೆನ್ ದ ಸಬ್ಜೆಕ್ಟ್ ಆ್ಯಂಡ್ ದ ಆಬ್ಜೆಕ್ಟ್ ಆರ್ ದ ಸೇಮ್ ಪರ್ಸನ್ ಆರ್ ಥಿಂಗ್. ಅಂದರೆ ಸಬ್ಜೆಕ್ಟು ಆಬ್ಜೆಕ್ಟು ಸೇಮ್ ಪರ್ಸನ್ ಮತ್ತು ವಸ್ತುವಿಗೆ ಸಂಬಂಧಪಟ್ಟಿರುತ್ತಲ್ರಿ, ಅದಕ್ಕೆ ರಿಫ್ಲೆಕ್ಸಿವ್ ಪ್ರನೌನ್ ಅಂತ ಹೇಳ್ತೀವಿ. ಆಮೇಲೆ ಇದು ರಿಫ್ಲೆಕ್ಸಿವ್ ಪ್ರನೌನ್ ಯಾವಾಗಲೂ ಸೆಲ್ಫು ಮತ್ತು ಸೆಲ್ಫ್ಸಿಂದ ಎಂಡ್ ಆಗುತ್ತೆ. ಮೈ ಸೆಲ್ಫ್, ಯುವರ್ ಸೆಲ್ಫ್, ಹಿಮ್ಸೆಲ್ಫ್, ಹರ್ ಸೆಲ್ಫ್, ಇಟ್ ಸೆಲ್ಫ್, ಅವರ್ ಸೆಲ್ಫ್ಸ್, ಯುವರ್ ಸೆಲ್ಫ್ಸ್, ದೆಮ್ ಸೆಲ್ಫ್ಸ್. ಈ ಥರ ವರ್ಡ್ಸ್ ಎಂಡ್ ಆಗೋದಕ್ಕೆ ರಿಫ್ಲೆಕ್ಸಿವ್ ಪ್ರನೌನ್ಸ್ ಅಂತ ಹೇಳ್ತೇವೆ ರೀ. ಎಕ್ಸಾಂಪಲ್ ನೋಡೋಣ. ಫಸ್ಟ್ ಒನ್, ಐ ಹರ್ಟ್ ಮೈ ಸೆಲ್ಫ್. ಶಿ ಮೇಡ್ ದ ಕೇಕ್ ಹರ್ ಸೆಲ್ಫ್. ಹೀ ಥಾಟ್ ಹಿಮ್ಸೆಲ್ಫ್ ಇಂಗ್ಲಿಷ್. ದ ಕ್ಯಾಟ್ ಕ್ಲೀನ್ಡ್ ಇಟ್ ಸೆಲ್ಫ್. ವಿ ಎಂಜಾಯ್ಡ್ ಅವರ್ ಸೆಲ್ವ್ಸ್ ಅಟ್ ದ ಪಾರ್ಟಿ. ಸೊ ಇದೆಲ್ಲ ಏನಾಯ್ತಂದ್ರೆ ರಿಫ್ಲೆಕ್ಸಿವ್ ಪ್ರನೌನ್ಸ್ ಆಯಿತು. ನೆಕ್ಸ್ಟ್ ಈಸ್ ಡೆಮಾನ್ಸ್ಟ್ರೇಟಿವ್ ಪ್ರನೌನ್ಸ್. ಇಟ್ ಈಸ್ ಯೂಸ್ಡ್ ಟು ಪಾಯಿಂಟ್ ಎ ಸ್ಪೆಸಿಫಿಕ್ ಪೀಪಲ್ ಆರ್ ಥಿಂಗ್ಸ್. ದೇ ರೀಪ್ಲೇಸ್ ನೌನ್ಸ್ ಆ್ಯಂಡ್ ಶೋ ವೆದರ್ ಸಮಥಿಂಗ್ ಈಸ್ ನಿಯರ್ ಆರ್ ಫಾರ್, ಸಿಂಗ್ಯುಲರ್ ಆರ್ ಪ್ಲ್ಯೂರಲ್. ಇಲ್ಲೇನಾಗುತ್ತೆ ಅಂದರೆ ಡೆಮಾನ್ಸ್ಟ್ರೇಟಿವ್ ಪ್ರನೌನ್ಸಲ್ಲಿ ಸ್ಪೆಸಿಫಿಕ್ ಆಗಿ ಒಂದು ಮನುಷ್ಯರನ್ನ, ವಸ್ತುಗಳನ್ನು ಹೇಳೋದಕ್ಕೋಸ್ಕರ ಯೂಸ್ ಮಾಡ್ತಾರೆ ರೀ. ಆಮೇಲೆ ಇದು ರೀಪ್ಲೇಸ್ ನೌನನ್ನು ರೀಪ್ಲೇಸ್ ಮಾಡಿ ಅದು ವಸ್ತು ಆಗಲಿ ಮನುಷ್ಯರಾಗಲಿ ಹತ್ತಿರ ಇದ್ದಾರೋ ದೂರ ಇದ್ದಾರೋ, ಆಮೇಲೆ ಏಕವಚನದಲ್ಲಿದ್ದೀನೋ ಬಹುವಚನದಲ್ಲಿದ್ದೀನೋ ಅಂತ ಹೇಳ್ತಾರೆ. ಎಕ್ಸಾಂಪಲ್ಲು ದಿಸ್, ದ್ಯಾಟ್, ದೀಸ್, ದೋಸ್ ಬರುತ್ತೆ ರೀ. ಫಸ್ಟ್ ಒನ್ ಈಸ್ ದಿಸ್, ಸಿಂಗ್ಯುಲರ್, ಏಕವಚನದಲ್ಲಿರುತ್ತೆ, ಹತ್ತಿರ ಇರುತ್ತೆ. ಇಟ್ ಈಸ್ ಯೂಸ್ಡ್ ಫಾರ್ ಒನ್ ಥಿಂಗ್ ದ್ಯಾಟ್ ಈಸ್ ಕ್ಲೋಸ್ ಟು ದ ಸ್ಪೀಕರ್. ಅಂದರೆ ಯಾರು ಮಾತಾಡ್ತಾ ಇರ್ತಾರಲ್ರಿ ಅವ್ರಿಗೆ ಹತ್ತಿರವಾಗಿರೋ ವಸ್ತುವಿನ ಬಗ್ಗೆ, ಮನುಷ್ಯರ ಬಗ್ಗೆ ಮಾತಾಡೋದಕ್ಕೆ ದಿಸ್ ಅಂತ ಯೂಸ್ ಮಾಡ್ತಾರೆ. ಆಮೇಲೆ ಏಕವಚನದಲ್ಲಿ ಇರುತ್ತೆ. ದಿಸ್ ಈಸ್ ಮೈ ಫೇವ್ರೆಟ್ ಬುಕ್. ಬುಕ್ಸ್ ಅಂತ ಇಲ್ಲ ರೀ, ಬುಕ್ ಅಂತ ಅಷ್ಟೇ ಇದೆ ಏಕವಚನ. ದಿಸ್ ಟೇಸ್ಟ್ ಡಿಲಿಷಿಯಸ್. ದಿಸ್. ಹೂ ಗೇವ್ ಯು ದಿಸ್, ಯಾರು ಕೊಟ್ಟರು ಇದನ್ನು ನಿಮಗೆ. ಹೂಸ್ ಪೆನ್ ಈಸ್ ದಿಸ್. ಏನಾದರೂ ಕ್ಲಾಸಲ್ಲಿ ಯಾರಾದರೂ ಪೆನ್ನು ಪೆನ್ಸಿಲ್ ಕಳ್ಕೊಂಡಿದ್ರೆ, ಅದು ಚಿಕ್ಕವರಿದ್ದಾಗ ರೂಢಿ ಇತ್ತಲ್ವ ನಮಗೆ, ಅಲ್ಲಿ ಟೀಚರ್ ಹತ್ರ ಹೋಗಿ ನಿಂತ್ಕೊಂಡು ಹೂಸ್ ಪೆನ್ಸಿಲ್ ಈಸ್ ದಿಸ್, ಹೂಸ್ ಪೆನ್ ಈಸ್ ದಿಸ್ ಅಂತ, ಆ ಥರ ಇದಕ್ಕೆಲ್ಲ ದಿಸ್ ಅಂತ ಯೂಸ್ ಮಾಡ್ತೇವೆ ರೀ. ನೆಕ್ಸ್ಟ್ ಈಸ್ ದ್ಯಾಟ್, ಸಿಂಗ್ಯುಲರ್, ಫಾರ್, ಏಕವಚನದಲ್ಲಿರುತ್ತೆ, ದೂರ ಇರುತ್ತೆ ರೀ. ಇಟ್ ಈಸ್ ಯೂಸ್ಡ್ ಫಾರ್ ಒನ್ ಥಿಂಗ್ ದಟ್ ಈಸ್ ಫಾರ್ ಫ್ರಮ್ ದ ಸ್ಪೀಕರ್. ಸ್ಪೀಕರಿಂದ ಅಂದರೆ ಯಾರು ಮಾತಾಡ್ತಿರ್ತಾರಲ್ಲ ಅವರಿಂದ ದೂರ ಇರೋದಕ್ಕೆ ದ್ಯಾಟ್ ಅಂತ ಯೂಸ್ ಮಾಡ್ತಾರೆ ರೀ. ಎಕ್ಸಾಂಪಲ್, ದ್ಯಾಟ್ ಈಸ್ ಎ ಬ್ಯೂಟಿಫುಲ್ ಪೇಂಟಿಂಗ್. ಎಲ್ಲೋ ದೂರ ನಿಂತ್ಕೊಂಡು ಪೇಂಟಿಂಗ್ ನೋಡಿಬಿಟ್ಟು ಅದು ನೋಡು ಎಷ್ಟು ಚೆನ್ನಾಗಿ ಪೇಂಟಿಂಗ್ ಇದೆ ಅಂತ ಹೇಳ್ತೀವಲ್ರಿ. ಸೊ ದೂರ ಇರೋದಕ್ಕೆ ದ್ಯಾಟ್ ಅಂತ ಯೂಸ್ ಮಾಡ್ತೀವಿ. ಐ ಡೋಂಟ್ ಲೈಕ್ ದ್ಯಾಟ್, ನನಗದು ಇಷ್ಟ ಆಗಲ್ಲ. ಹೂ ಇಸ್ ದ್ಯಾಟ್, ಯಾರದು. ವಾಟ್ ಈಸ್ ದ್ಯಾಟ್ ಇನ್ ಯುವರ್ ಬ್ಯಾಗ್, ನಿನ್ನ ಬ್ಯಾಗಲ್ಲಿ ಏನಿದೆ. ದೂರ ನಿಂತ್ಕೊಂಡು ಹೇಳೋದಕ್ಕೆಲ್ಲ ದ್ಯಾಟ್ ಅಂತ ಯೂಸ್ ಮಾಡ್ತೀವಿ ರೀ. ನೆಕ್ಸ್ಟ್ ದೀಸ್, ಪ್ಲ್ಯೂರಲ್, ನಿಯರ್, ಬಹುವಚನದಲ್ಲಿರುತ್ತೆ ರೀ, ನಿಯರ್ ಇರುತ್ತೆ. ಇಟ್ ಈಸ್ ಯೂಸ್ಡ್ ಫಾರ್ ಮಲ್ಟಿಪಲ್ ಥಿಂಗ್ಸ್ ದ್ಯಾಟ್ ಆರ್ ಕ್ಲೋಸ್. ಅಂದರೆ ಒಂದಕ್ಕಿಂತ ಹೆಚ್ಚಿಗೆ ವಸ್ತು, ಮನುಷ್ಯರ ಬಗ್ಗೆ ಮಾತಾಡೋದಕ್ಕೆ, ಆಮೇಲೆ ತುಂಬ ಹತ್ತಿರ ಇರೋದಕ್ಕೆ ದೀಸ್ ಅಂತ ಯೂಸ್ ಮಾಡ್ತೀವಿ. ದೀಸ್ ಆರ್ ಮೈ ಶೂಸ್. ಶೂಸ್ ಅಂದರೆ ಪ್ಲ್ಯೂರಲ್ ಆತ್ರಿ, ದೀಸ್.
ದೀಸ್ ಸ್ಮೆಲ್ ಫ್ರೆಶ್. ಸೊ ಸ್ಮೆಲ್ ಏನು ತುಂಬ ಫ್ರೆಶ್ ಆಗಿದೆ. ಆ್ಯಕ್ಚುಲಿ ದೀಸ್ ಫ್ಲವರ್ಸ್ ಆಗಬೇಕು. ದೀಸ್ ಫ್ಲವರ್ಸ್ ಸ್ಮೆಲ್ ಫ್ರೆಶ್. ಐ ಲೈಕ್ ದೀಸ್ ಫ್ಲವರ್ಸ್. ಸೊ ಇದೆಲ್ಲ ಏನಂದರೆ ಫ್ಲವರ್ಸ್ ಅಂದರೆ ತುಂಬ ಇದೆ ರೀ. ಸೊ ಪ್ಲೂರಲ್ ಇರೋದ್ರಿಂದ, ಹತ್ತಿರ ಇರೋದ್ರಿಂದ ದೀಸ್ ಅಂತ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಈಸ್ ದೋಸ್, ಪ್ಲೂರಲ್ ಫಾರ್. ಇಟ್ ಈಸ್ ಯೂಸ್ಡ್ ಫಾರ್ ಮಲ್ಟಿಪಲ್ ಥಿಂಗ್ಸ್ ದ್ಯಾಟ್ ಆರ್ ಫಾರ್ ಅವೇ. ಒಂದಕ್ಕಿಂತ ಹೆಚ್ಚಿಗೆ ವಸ್ತು, ಮನುಷ್ಯರ ಬಗ್ಗೆ ಮಾತಾಡೋದಕ್ಕೆ ದೋಸ್ ಅಂತ ಯೂಸ್ ಮಾಡ್ತೀವಿ ರೀ. ಆಮೇಲೆ ದೂರ ಇರೋದಕ್ಕೆ ಯೂಸ್ ಮಾಡ್ತಾರೆ ಇದನ್ನು. ದೋಸ್ ಆರ್ ಟಾಲ್ ಬಿಲ್ಡಿಂಗ್ಸ್. ದೂರತ ನಿಂತ್ಕೊಂಡು ಬಿಲ್ಡಿಂಗ್ಸ್ನ ನೋಡಿ, ತುಂಬ ದೂರತ ಇದ್ದಾಗ ದೋಸ್ ಆರ್ ಟಾಲ್ ಬಿಲ್ಡಿಂಗ್ಸ್ ಅಂತ ಹೇಳ್ತೀವಲ್ರಿ, ಅದು. ಐ ರಿಮೆಂಬರ್ ದೋಸ್ ಡೇಸ್. ನಾವು ಇವಾಗ ಕಾಲೇಜೆಲ್ಲ ಹೋಗ್ತಾ ಇದ್ದರೆ ಚೈಲ್ಡ್ಹುಡ್ ಡೇಸ್ನ ಐ ರಿಮೆಂಬರ್ ದೋಸ್ ಡೇಸ್ ಅಂತ ಹೇಳ್ತೇವಲ್ರಿ. ಅಂದರೆ ಇವಾಗ ಆಲ್ರೆಡಿ ನಮ್ಮ ಚೈಲ್ಡ್ಹುಡ್ಡಿಂದ ನಾವು ತುಂಬ ದೂರ ಬಂದುಬಿಟ್ಟಿದ್ದೀವಿ. ಸೊ ಅವಾಗ ದೋಸ್ ಅಂತ ಯೂಸ್ ಮಾಡ್ತೀವಿ. ಹೂ ಆರ್ ದೋಸ್, ಯಾರದು ಅಂತ ಕೇಳ್ತೇವಲ್ಲ, ಅದು ಆಗುತ್ತೆ ರೀ. ನೆಕ್ಸ್ಟ್ ಇಂಟ್ರೋಗೇಟಿವ್ ಪ್ರನೌನ್ಸ್. ಇಂಟ್ರೋಗೇಟಿವ್ ಅಂದ್ರೆ ಏನು ರೀ? ಇಟ್ಸ್ ಸೆಲ್ಫ್ ಕ್ವಶನಿಂಗ್ ಅಂತ ಅರ್ಥ. ಅಂದರೆ ನಾವು ಪ್ರಶ್ನೆ ಮಾಡೋದಕ್ಕೋಸ್ಕರ ಇಂಟ್ರೋಗೇಟಿವ್ನ ಯೂಸ್ ಮಾಡ್ತೇವೆ ರೀ. ಯಾವುದು ಬರುತ್ತೆ ಇಂಟ್ರೋಗೇಟಿವ್ನಲ್ಲಿ? ಹೂ, ಹೂಮ್, ಹೂಸ್, ವಿಚ್, ವಾಟ್ ಬರುತ್ತೆ ರೀ. ಹೂ, ಇಟ್ ಈಸ್ ಯೂಸ್ಡ್ ಫಾರ್ ಪೀಪಲ್, ಸಬ್ಜೆಕ್ಟಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಬರೋದಕ್ಕೆ ಹೂ ಅನ್ನೋದನ್ನು ಯೂಸ್ ಮಾಡ್ತೀವಿ. ಹೂ ಈಸ್ ಕಾಲಿಂಗ್, ಯಾರದು ಅಂತ ಕನ್ನಡದಲ್ಲಿ ಹೇಳ್ತೀವಲ್ರಿ, ಅದಕ್ಕೆ ಹೂ ಅಂತ ಹೇಳ್ತಾರೆ. ಹೂ ಬ್ರೋಕ್ ದ ವಿಂಡೋ, ಯಾರದು. ನೆಕ್ಸ್ಟ್ ಹೂಮ್, ಯಾರಲ್ಲಿ ಅಂತ ಹೇಳ್ತೀವಲ್ರಿ. ಇಟ್ ಈಸ್ ಆಲ್ಸೋ ಯೂಸ್ಡ್ ಫಾರ್ ಪೀಪಲ್, ಆಬ್ಜೆಕ್ಟಾಗಿ ಯೂಸ್ ಮಾಡ್ತೀವಿ ರೀ ನಾವು. ಹೂಮ್ ಡಿಡ್ ಯು ಮೀಟ್, ಯಾರದು ಅಂತ ಹೇಳ್ತಾರಲ್ರಿ, ಅದು. ಹೂಮ್ ಆರ್ ಯು ಟಾಕಿಂಗ್ ಟು, ಯಾರ ಜೊತೆ ಮಾತಾಡ್ತಾ ಇದೀಯಾ. ನೆಕ್ಸ್ಟ್ ಈಸ್ ಹೂಸ್, ಇಟ್ ಶೋಸ್ ದ ಪೊಸಿಷನ್ ಅಂದರೆ ಒಂದು ಜಾಗ ತೋರಿಸುತ್ತಲ್ರಿ, ಅದು. ಹೂಸ್ ಬುಕ್ ಈಸ್ ದಿಸ್, ಹೂಸ್ ಶೂಸ್ ಆರ್ ದೀಸ್, ಯಾರಿದ್ದಿದು, ಯಾರಿಗೆ ಅಂದರೆ ಯಾರಿಗಿದು ರಿಲೇಟೆಡ್ಡು ಅಂತ ತೋರಿಸುತ್ತಲ್ಲ ರೀ, ಅದಕ್ಕೆ ಹೂಸ್ನ ಯೂಸ್ ಮಾಡ್ತೀವಿ. ವಿಚ್, ಯಾವುದು. ಇಟ್ ಈಸ್ ಯೂಸ್ಡ್ ವೆನ್ ಚೂಸಿಂಗ್ ಫ್ರಾಮ್ ಎ ಸ್ಪೆಸಿಫಿಕ್ ಗ್ರೂಪ್. ವಿಚ್ ಈಸ್ ಯುವರ್ ಬ್ಯಾಗ್ ಅಂದರೆ ಒಂದು ಗ್ರೂಪಲ್ಲಿ ಪರ್ಟಿಕ್ಯುಲರ್ ಆಗಿ ಒಂದನ್ನು ಯಾವುದಾದ್ರೂ ಮೆನ್ಷನ್ ಮಾಡೋದಕ್ಕಿರುತ್ತಲ್ಲ ರೀ, ಅದಕ್ಕೆ ನಾವು ವಿಚ್ಚನ್ನು ಯೂಸ್ ಮಾಡ್ತೀವಿ. ವಿಚ್ ಆಫ್ ದೀಸ್ ಈಸ್ ಕರೆಕ್ಟ್, ಇದರಲ್ಲಿ ಯಾವ್ದು ಕರೆಕ್ಟು, ಇದರಲ್ಲಿ ಯಾರು ನಿಮ್ಮ ಅಕ್ಕ ತಮ್ಮ ಅಂತ ಹೇಳ್ತೀವಲ್ಲ, ಅದು ಬರುತ್ತೆ. ನೆಕ್ಸ್ಟ್ ಈಸ್ ವಾಟ್, ಇಟ್ ಈಸ್ ಯೂಸ್ಡ್ ಫಾರ್ ಥಿಂಗ್ಸ್ ಆರ್ ಇನ್ಫಾರ್ಮೇಷನ್. ಅಂದರೆ ಒಂದು ವಸ್ತುವಿನ ಬಗ್ಗೆ, ಮಾಹಿತಿ ಬಗ್ಗೆ ಕೇಳೋದಕ್ಕೆ ನಾವು ವಾಟ್ ಯೂಸ್ ಮಾಡ್ತೀವಿ. ವಾಟ್ ಈಸ್ ಯುವರ್ ನೇಮ್, ನಿನ್ನ ಹೆಸರೇನು ಅಂತ ಕೇಳ್ತೀವಲ್ರಿ, ಅದು. ವಾಟ್ ಹ್ಯಾಪನ್ ಟು ಯು, ಏನಾಯಿತು ಅಂತ ಕೇಳ್ತೀವಲ್ರಿ, ಅದಕ್ಕೆ ವಾಟ್ ಅಂತ. ಅಂದರೆ ಮಾಹಿತಿ ಪಡ್ಕೊಳ್ಳೋದಕ್ಕೋಸ್ಕರ ವಾಟನ್ನು ಯೂಸ್ ಮಾಡ್ತೀವಿ. ನೆಕ್ಸ್ಟ್ 6th one is relative pronoun. It is a word that connect a clause to a noun or pronoun. They give more information about the noun. ನೌನ್ ಬಗ್ಗೆ ಹೆಚ್ಚಿಗೆ ಮಾಹಿತಿ ಕೊಡೋದಕ್ಕೆ ರಿಲೇಟಿವ್ ಪ್ರನೌನ್ ಅಂತ ಹೇಳ್ತೇವೆ ರೀ. ಇದರಲ್ಲೂ ಕೂಡ ಹೂ, ಹೂಮ್, ಹೂಸ್, ವಿಚ್, ದ್ಯಾಟ್ ಅಂತ ಬರುತ್ತೆ. ಬಟ್ ನಾವಿಲ್ಲಿ ಇಂಟ್ರೋಗೇಟಿವ್ ಪ್ರನೌನ್ಸಲ್ಲಿ ಯೂಸ್ ಮಾಡೋದು ಕ್ವಶನಿಂಗಲ್ಲಿ ಬರುತ್ತೆ ರೀ, ಅಂದರೆ ಪ್ರಶ್ನೆ ಕೇಳೋದ್ರಲ್ಲಿ. ಬಟ್ ಈ ರಿಲೇಟಿವ್ ಪ್ರನೌನಲ್ಲಿ ಹೆಂಗಂದರೆ ನೌನಿಗೂ ಕ್ಲಾಸಿಗೂ ಅಂದರೆ ಏನು ಸಂಬಂಧ ಅಂತ ಹೇಳೋದು. ನೌನು ಪ್ರನೌನಿಗೆ ಏನು ಸಂಬಂಧ ಇದೆ ಅಂತ ಹೇಳಿದೆ ರಿಲೇಟಿವ್ ಪ್ರನೌನ್ ಅಂತ ಬರುತ್ತೆ. ಹೂ, ಇಟ್ ಈಸ್ ಯೂಸ್ಡ್ ಫಾರ್ ಪೀಪಲ್ ಆ್ಯಸ್ ಸಬ್ಜೆಕ್ಟ್. ಹೂನ ಪೀಪಲಿಗೆ ಯೂಸ್ ಮಾಡ್ತೇವೆ ರೀ. ದ ಗರ್ಲ್ ಹೂ ಈಸ್ ಸಿಂಗಿಂಗ್ ಈಸ್ ಮೈ ಸಿಸ್ಟರ್. ನಾನಿವಾಗ ನನ್ನ ತಂಗಿ ಹಾಡು ಹೇಳ್ತಾ ಇರೋದನ್ನು ನೋಡ್ತಾ ಇದ್ದೀನಿ. ಸೊ ಅಲ್ಲಿ ಯಾರು ಹಾಡು ಹೇಳ್ತಾ ಇದ್ದಾರಲ್ಲ ಅವ್ರು ನನ್ನ ತಂಗಿ, ಅಂದರೆ ನನಗೂ ನನ್ನ ತಂಗಿಗೂ ಸಂಬಂಧ ಹೇಳೋದನ್ನು ಇಲ್ಲಿ ರಿಲೇಟಿವ್ ಪ್ರನೌನ್ ಹೂ ಅನ್ನು ಯೂಸ್ ಮಾಡ್ತೀವಿ. ಐ ನೋ ದ ಟೀಚರ್ ಹೂ ಹೆಲ್ಪ್ಡ್ ಯು. ನಿಮ್ಗೆ ಯಾರು ಹೆಲ್ಪ್ ಮಾಡಿದ್ರಲ್ಲ ಆ ಟೀಚರ್ ನನಗೆ ಯಾರಂತ ಗೊತ್ತು ಅಂತ ಹೇಳ್ತೀವಿ. ಅಂದರೆ ನನಗೂ ನಮ್ಮ ಟೀಚರ್ಗೂ ಒಂದು ರಿಲೇಟಿವ್ ಇದೆ ಅಂತ ಅರ್ಥ. ಹೂಮ್, ಇಟ್ ಈಸ್ ಯೂಸ್ಡ್ ಫಾರ್ ಪೀಪಲ್ ಆ್ಯಸ್ ಆಬ್ಜೆಕ್ಟ್. ದ ಮ್ಯಾನ್ ಹೂಮ್ ಯು ಮೀಟ್ ಈಸ್ ಮೈ ಅಂಕಲ್. ನೀವು ಯಾವ ಅಂಕಲ್ನ ಮೀಟ್ ಆಗಿದ್ರಲ್ಲ ನೀವು ಯಾವ ಮನುಷ್ಯನ ಮೀಟ್ ಆಗಿದ್ರಲ್ಲ ಅವರು ನಮ್ಮ ಅಂಕಲ್ ಅಂತ ಹೇಳೋದು. ಶಿ ಈಸ್ ದ ಸ್ಟೂಡೆಂಟ್ ಹೂಮ್ ದ ಟೀಚರ್ ಪ್ರೇಸ್ಡ್. ಸೊ ಟೀಚರ್ ಪ್ರೇಸ್ ಮಾಡಿರೋವಂಥ ಸ್ಟೂಡೆಂಟ್ ಯಾರು ಅಂದರೆ ಇವಳು. ಹೂಸ್, ಇಟ್ ಶೋಸ್ ದ ಪೊಸಿಷನ್. ಹೂಸ್ ಕೂಡ ಇಲ್ಲೂ ಸೇಮು ಪೊಸಿಷನ್ ಹೇಳುತ್ತೆ. ದ ಬಾಯ್ ಹೂಸ್ ಬ್ಯಾಗ್ ವಾಸ್ ಲಾಸ್ಟ್ ಈಸ್ ಕ್ರೈಂಗ್. ಒಂದು ಮಗು ಬ್ಯಾಗ್ ಕಳ್ಕೊಂಡಿರುತ್ತೆ, ಅವನು ಅಳ್ತಾ ಇದ್ದಾನೆ. ದೇ ಮೆಟ್ ಎ ಗರ್ಲ್ ಹೂಸ್ ಫಾದರ್ ಈಸ್ ಎ ಡಾಕ್ಟರ್. ನಾವು ಡಾಕ್ಟ್ರನ್ನ ಮೀಟ್ ಮಾಡಿದ್ವಲ್ರಿ, ಅವರು ಇವರಪ್ಪ, ಈ ಹುಡುಗಿ ಅಪ್ಪ ಅಂತ ಹೇಳೋದಕ್ಕೆ ಹೂಸನ್ನು ಯೂಸ್ ಮಾಡ್ತೇವೆ ನಾವು. ನೆಕ್ಸ್ಟ್ ಈಸ್ ವಿಚ್.
ಇಟ್ ಈಸ್ ಯೂಸ್ಡ್ ಫಾರ್ ಆ್ಯನಿಮಲ್ಸ್ ಆರ್ ಥಿಂಗ್ಸ್. ಆ್ಯನಿಮಲ್ಸ್ ಮತ್ತು ಥಿಂಗ್ಸನ್ನು ಹೇಳೋದಕ್ಕೋಸ್ಕರ ವಿಚ್ಚನ್ನು ಯೂಸ್ ಮಾಡ್ತೀವಿ ರೀ. ದಿಸ್ ಈಸ್ ಬುಕ್ ವಿಚ್ ಐ ಬಾಟ್. ಬುಕ್ ಅಂದರೆ ಥಿಂಗ್ ಆಯ್ತು ರೀ, ವಿಚ್ ಇಲ್ಲಿ ಯೂಸ್ ಮಾಡಿದೆ. ದ ಕಾರ್ ವಿಚ್ ಈಸ್ ಪಾರ್ಕ್ಡ್ ಔಟ್ಸೈಡ್ ಈಸ್ ಮೈನ್. ಕಾರ್ ಅಂದರೆ ಥಿಂಗ್ ಆಯಿತು, ವಿಚ್. ದ್ಯಾಟ್ ಇಟ್ ಈಸ್ ಯೂಸ್ಡ್ ಫಾರ್ ಪೀಪಲ್, ಆ್ಯನಿಮಲ್ಸ್ ಆ್ಯಂಡ್ ಥಿಂಗ್ಸ್. ಸೊ ದ್ಯಾಟನ್ನು ಪೀಪಲ್, ಆ್ಯನಿಮಲ್ಸ್ ಮತ್ತು ಥಿಂಗ್ಸಿಗೆ ಯೂಸ್ ಮಾಡ್ತೀವಿ ರೀ. ದ ಡಾಗ್ ದ್ಯಾಟ್ ಬಾರ್ಕ್ಡ್ ವಾಸ್ ಲೌಡ್. ಆ ನಾಯಿ ಬೊಗಳ್ತೈತಲ್ರಿ, ತುಂಬ ಜೋರಾಗಿ ಬೊಗಳುತ್ತೆ. ಶೀ ಈಸ್ ದ ಗರ್ಲ್ ದ್ಯಾಟ್ ಒನ್ ದ ಪ್ರೈಸ್. ಆ ಪ್ರೈಸ್ ಗೆದ್ದಿರೋದು ಇವಳೇ ಆ ಹುಡುಗಿ ಅಂತ ಹೇಳೋದು. ದ್ಯಾಟ್ ಇಲ್ಲಿ ಬರುತ್ತೆ ನೋಡಿ. ನೆಕ್ಸ್ಟ್ ಈಸ್ indefinite pronouns. It refers to a person or thing without saying exactly who or what. It does not refer to a specific noun. ಅಂದರೆ ಇಂಡೆಫಿನೆಟ್ ಅಂದರೆ ಸರಿಯಾದಂಥ ಒಂದು ಮನುಷ್ಯನಿಗೆ, ವಸ್ತುಗೆ, ಪ್ರಾಣಿಗೆ ಸಂಬಂಧ ಪಡೆದೇ ಇರೋದಕ್ಕೆ ಇಂಡೆಫಿನೇಟ್ ಪ್ರನೌನ್ ಅಂತ ಹೇಳ್ತೀವಿ. ಎಕ್ಸಾಕ್ಟ್ಲಿ ಯಾರು ಏನು ಅಂತ ಹೇಳ್ತೇವಲ್ಲ, ಹೇಳಲ್ಲ ನಾವು. ಯಾರೋ ಏನೋ ಯಾರೋ ಅವರಾ ಇವರಾ ಅಂತ ಹೇಳ್ತೇವಲ್ಲ, ಅದಕ್ಕೆ ಇಂಡೆಫಿನಿಟ್ ಪ್ರನೌನ್ ಅಂತ ಹೇಳ್ತೇವೆ. ಫಸ್ಟ್ ಒನ್ ಈಸ್ ರೆಫರಿಂಗ್ ಟು ಪೀಪಲ್. ಸಮ್ ಒನ್, ಎನಿ ಒನ್, ಎವ್ರಿ ಒನ್, ನೋ ಒನ್, ನೋಬಡಿ, ಸಂಬಡಿ. ನೋಡಿ, ಯಾರೋ ಯಾರಿಗೋಸ್ಕರನೋ ಅವರಿಗೋಸ್ಕರ, ನೋ ಒನ್ ಅಂದರೆ ಯಾರಿಗೂ ಇಲ್ಲ, ನೋಬಡಿ ಅಂದರೆ ಯಾರೂ ಇಲ್ಲ, ಸಂಬಡಿ ಅಂದರೆ ಯಾರೋ ಅಂತ ಅರ್ಥ, ಅಂದರೆ ಹೆಸರು ಹೇಳಲ್ಲ. ಯಾರೋ ಯಾರಿಗೋಸ್ಕರನೋ ಅವರಿಗ ಅಂತ ಹೇಳೋದು. ಸಮ್ ಒನ್ ಈಸ್ ನಾಕಿಂಗ್ ಎಟ್ ದ ಡೋರ್. ಯಾರೋ ಬಾಗಿಲು ಬಾರಿಸ್ತಾ ಇದ್ದಾರೆ. ಎವ್ರಿ ಒನ್ ಎಂಜಾಯ್ಡ್ ದ ಪಾರ್ಟಿ. ಎಲ್ಲರೂ ಪಾರ್ಟಿ ಎಂಜಾಯ್ ಮಾಡಿದರು. ನೋಬಡಿ ವಾಸ್ ಆಬ್ಸೆಂಟ್ ಟುಡೇ. ಯಾರೂ ಇವತ್ತು ಆಬ್ಸೆಂಟ್ ಇಲ್ಲ. ಅಂದರೆ ಸ್ಪೆಸಿಫೈಯಾಗಿ ಇವರೇ ಅಂತ ಹೇಳಲ್ಲ, ಹೆಸರು ಹೇಳಲ್ಲ ನಾವು, ಯಾರೋ ಅಂತ ಹೇಳೋದು. ನೆಕ್ಸ್ಟ್ ರೆಫರಿಂಗ್ ಟು ಥಿಂಗ್ಸ್. ಸಮಥಿಂಗ್, ಎನಿಥಿಂಗ್, ಎವ್ರಿಥಿಂಗ್, ನಥಿಂಗ್. ಸಮಥಿಂಗ್ ಸ್ಮೆಲ್ಸ್ ಗುಡ್. ಏನೋ ತುಂಬ ಸ್ಮೆಲ್ ಚೆನ್ನಾಗಿ ಬರ್ತಾ ಇದೆ. ಎನಿಥಿಂಗ್ ಅಂದರೆ ಯಾವುದಾದ್ರೂ ಅಂತ ಅರ್ಥ. ಎವ್ರಿಥಿಂಗ್ ಅಂದರೆ ಎಲ್ಲನೂ ಅಂತ ಅರ್ಥ. ನಥಿಂಗ್ ಅಂದರೆ ಯಾವುದಿಲ್ಲ ಅಂತ. ಈಸ್ ದೇರ್ ಎನಿಥಿಂಗ್ ಟು ಇಟ್. ಏನಾದರೂ ಇದೆನಾ ತಿನ್ನೋಕ್ಕೆ. ಎವ್ರಿಥಿಂಗ್ ಈಸ್ ರೆಡಿ. ಎಲ್ಲನೂ ರೆಡಿ ಇದೆನಾ. ನಥಿಂಗ್ ಈಸ್ ಇಂಪಾಸಿಬಲ್. ಯಾವುದೂ ಅಸಾಧ್ಯವಿಲ್ಲ ಅಂತ ಅರ್ಥ. ರೆಫರಿಂಗ್ ಟು ಕ್ವಾಂಟಿಟಿ. ಕ್ವಾಂಟಿಟಿ ಅಂದರೆ ಒಂದು ಅಳತೆಗೆ. ಸಮ್, ಎನಿ, ಮೆನಿ, ಫ್ಯೂ, ಸೆವ್ರಲ್, ಮಚ್, ಆಲ್, ನನ್. ಸಮ್ ಅಂದರೆ ಸ್ವಲ್ಪ, ಎನಿ ಅಂದರೆ ಯಾವುದಾದ್ರೂ, ಮೆನಿ ಅಂದರೆ ತುಂಬ, ಫ್ಯೂ ಅಂದರೆ ಮತ್ತೆ ಸ್ವಲ್ಪ ಬರುತ್ತೆ, ಸೆವ್ರಲ್ ಅಂದರೆ ಅದರಲ್ಲಿ ಆರಿಸಿರೋದು ಅಂತ ಅರ್ಥ, ಮಚ್ ಅಂದರೆ ತುಂಬ, ಆಲ್ ಅಂದರೆ ಎಲ್ಲ, ನನ್ ಅಂದರೆ ಯಾವುದಿಲ್ಲ. ಮೆನಿ ಆರ್ ಕಾಲ್ಡ್ ಬಟ್ ಫ್ಯೂ ಆರ್ ಚೋಸನ್. ಫ್ಯೂ, ಮೆನಿ ರೆಫರಿಂಗ್ ಟು ಕ್ವಾಂಟಿಟಿ ಆಯಿತು. ಸಮ್ ವರ್ ಆಬ್ಸೆಂಟ್. ಸಮ್. ನನ್ ಆಫ್ ದ ಸ್ಟೂಡೆಂಟ್ಸ್ ಫೇಲ್ಡ್. ನನ್. ಸೆವ್ರಲ್ ಹ್ಯಾವ್ ಅಪ್ಲೈಡ್ ಫಾರ್ ದ ಜಾಬ್. ಸೆವ್ರಲ್. ರೆಸಿಪ್ರೋಕಲ್ ಪ್ರನೌನ್ಸ್. 8th one. It is used to show that two or more people do the same action to one another. ಅಂದರೆ ಒಬ್ರಿಗೊಬ್ಬರು ಒಂದೇ ತರಹ ಆ್ಯಕ್ಷನ್ ಮಾಡೋದಕ್ಕೆ ಏನಂತ ಹೇಳ್ತಾರೆ, ರೆಸಿಪ್ರೋಕಲ್ ಪ್ರನೌನ್ ಅಂತ ಹೇಳ್ತಾರೆ. ಜೊತೆಗೆ ಊಟ ಮಾಡೋದು, ಇಲ್ಲ ಒಬ್ರಿಗೊಬ್ರು ಊಟ ಮಾಡಿಸೋದು, ಒಬ್ರಿಗೊಬ್ರು ತಲೆ ಬಾಚೋದು, ಆ ಥರದ್ದಕ್ಕೆಲ್ಲ ರೆಸಿಪ್ರೋಕಲ್ ಪ್ರನೌನ್ ಅಂತ ಹೇಳ್ತೇವೆ ರೀ. ಈಚ್ ಅದರ್, ಒನ್ ಅನದರ್ ಬರುತ್ತೆ ಇದರಲ್ಲಿ. ಫಸ್ಟ್ ಒನ್ ಈಸ್ ಈಚ್ ಅದರ್. ಇಟ್ ಈಸ್ ಯೂಶ್ವಲಿ ಯೂಸ್ಡ್ ವೆನ್ ಟಾಕಿಂಗ್ ಅಬೌಟ್ ಟೂ ಪೀಪಲ್. ಈಚ್ ಅದರ್ನ ಯಾವಾಗ ಯೂಸ್ ಮಾಡ್ತೀವಿ ಅಂದರೆ ಇಬ್ಬರು ಮನುಷ್ಯರ ಬಗ್ಗೆ ಮಾತಾಡೋದಕ್ಕೋಸ್ಕರ ನಾವು ಈಚ್ ಅದರ್ನ ಯೂಸ್ ಮಾಡ್ತೀವಿ. ರಾಮ್ ಆ್ಯಂಡ್ ಶ್ಯಾಮ್ ಹೆಲ್ಪ್ ಈಚ್ ಅದರ್. ರಾಮ್ ಶ್ಯಾಮ್ ಇಬ್ಬರೇ ಇರೋದ್ರಿಂದ ಹೆಲ್ಪ್ ಈಚ್ ಅದರ್ ಆಗುತ್ತೆ. ನೆಕ್ಸ್ಟ್ ದ ಟೂ ಸಿಸ್ಟರ್ಸ್ ಲವ್ ಈಚ್ ಅದರ್. ಇಬ್ಬರು ಅಕ್ಕ ತಂಗಿ ಒಬ್ರಿಗೊಬ್ರು ಇಷ್ಟಪಡ್ತಾರೆ, ಪ್ರೀತಿ ಮಾಡ್ತಾರೆ. ದೆ ಲುಕ್ಡ್ ಅಟ್ ಈಚ್ ಅದರ್ ಆ್ಯಂಡ್ ಸ್ಮೈಲ್ಡ್. ಒಬ್ರಿಗೊಬ್ರು ಮುಖ ನೋಡಿಕೊಂಡು ನಕ್ರು. ನೆಕ್ಸ್ಟ್ ಒನ್ ಅನದರ್. ಇಟ್ ಈಸ್ ಯೂಶ್ವಲಿ ಯೂಸ್ಡ್ ವೆನ್ ಟಾಕಿಂಗ್ ಅಬೌಟ್ ಮೋರ್ ದೆನ್ ಟೂ ಪೀಪಲ್. ಇಬ್ಬರು ಮನುಷ್ಯರಕ್ಕಿಂತ ಜಾಸ್ತಿ ನಾವು ಮಾತಾಡ್ತೇವಲ್ಲ, ಅದಕ್ಕೆ ಒನ್ ಅನದರ್ ಯೂಸ್ ಮಾಡ್ತೀವಿ. ದ ಸ್ಟೂಡೆಂಟ್ಸ್. ನೋಡ್ರಿ, ಸ್ಟೂಡೆಂಟ್ಸ್ ಅಂದರೆ ಇಬ್ಬರಿಗಿಂತ ಜಾಸ್ತಿ ಇದ್ದಾರೆ, ಸ್ಟೂಡೆಂಟ್ಸ್ ಅಂತ ಬರುತ್ತೆ. ಸ್ಟೂಡೆಂಟ್ಸ್ ಅಂತ ಬಂದಾಗ ಒನ್ ಅನದರ್. ದ ಟೀಮ್. ಟೀಮ್ ಅಂದಾಗ ಇಬ್ಬರಿಗಿಂತ ಜಾಸ್ತಿ. ದ ಫ್ರೆಂಡ್ಸ್ ಇಬ್ಬರಿಗಿಂತ ಜಾಸ್ತಿ, ಅವಾಗೆಲ್ಲ ಏನಂದರೆ ಒನ್ ಅನದರ್ ಬರುತ್ತೆ. ದ ಟೀಮ್ ಮೆಂಬರ್ಸ್ ಸಪೋರ್ಟೆಡ್ ಒನ್ ಅನದರ್. ದ ಫ್ರೆಂಡ್ಸ್ ಗೇವ್ ಗಿಫ್ಟ್ಸ್ ಟು ಒನ್ ಅನದರ್. ಸೊ ಇಬ್ಬರಿಗಿಂತ ಜಾಸ್ತಿ ಮಾತಾಡಿದಾಗ ಒನ್ ಅನದರ್, ಇಬ್ಬರ ಬಗ್ಗೆ ಅಷ್ಟೇ ಮಾತಾಡಿದಾಗ ಈಚ್ ಅದರ್ ಬರುತ್ತೆ. ನೆಕ್ಸ್ಟ್ ಎಕ್ಸೈಸ್ ಸಾಲ್ವ್ ಮಾಡೋಣ ರೀ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಸೂಟಬಲ್ ಪ್ರನೌನ್ಸ್. ರಮೇಶ್ ಈಸ್ ಮೈ ಫ್ರೆಂಡ್. ಡ್ಯಾಶ್ ಈಸ್ ವೆರಿ ಕೈಂಡ್. ರಮೇಶ್ ಅಂದರೆ ರೀ ಬಾಯ್ ಆದ. ಬಾಯ್ ಅಂದಮೇಲೆ ಅವನು ಹೀ ಬರುತ್ತೆ. ಇದೇನಾಗುತ್ತೆ, ಸಬ್ಜೆಕ್ಟ್ ಪ್ರನೌನ್ ಆಗುತ್ತೆ ಹೀ. ಇದು ಯಾವುದು ಬರುತ್ತೆ ರೀ,
ಸಬ್ಜೆಕ್ಟ್ ಪ್ರನೌನ್ ಬರುತ್ತೆ. ನೆಕ್ಸ್ಟ್ ಮೈ ಪೇರೆಂಟ್ಸ್ ಲವ್. ಪೇರೆಂಟ್ಸ್ ಅಂದ್ರೆ ರೀ ಅಪ್ಪ ಅಮ್ಮ ಅಷ್ಟೇ ಇರ್ತಾರೆ. ಅಪ್ಪ ಅಮ್ಮ ಅಂದರೆ ಇಬ್ಬರಷ್ಟೇ ಬರ್ತಾರೆ. ಇಬ್ಬರಂದಾಗ ಯಾವ್ದು ಬರುತ್ತೆ ಅಂದರೆ ಈಚ್ ಅದರ್. ಮೈ ಪೇರೆಂಟ್ಸ್ ಲವ್ ಈಚ್ ಅದರ್ ವೆರಿ ಮಚ್. ಸೊ ಇದು ಯಾವ್ದು ಬರುತ್ತೆ ರೀ? ರೆಸಿಪ್ರೋಕಲ್. ಒಬ್ರಿಗೊಬ್ರು ತುಂಬ ಇಷ್ಟಪಡ್ತಾರೆ ಅಂತ ಅರ್ಥ. ದ ಡಾಗ್ ಹರ್ಟ್ ಇಟ್ಸೆಲ್ಫ್ ಅಂದರೆ ಅದರಷ್ಟಕ್ಕೆ ಅದು ಗಾಯ ಮಾಡ್ಕೊಂತು. ಆಟಾಡ್ತಾ ಮಗು ಗಾಯ ಮಾಡ್ಕೊಳತ್ತೆ, ಬಿದ್ದು ಬಿಡುತ್ತೆ ಅಂತ ಹೇಳ್ತೇವಲ್ರಿ, ಅದರಷ್ಟಕ್ಕೆ ಅದ ಮಾಡ್ಕೊಳತ್ತೆ ಅಂತ ಹೇಳ್ತೇವಲ್ಲ. ಸೊ ಅದು ಇಟ್ಸೆಲ್ಫ್. ಇದು ಯಾವ ಪ್ರನೌನ್ ಅಂದರೆ ರಿಫ್ಲೆಕ್ಸಿವ್ ಪ್ರನೌನ್ ಬರುತ್ತೆ. ನೆಕ್ಸ್ಟ್ ಡ್ಯಾಶ್ ಈಸ್ ನಾಕಿಂಗ್ ಎಟ್ ದ ಡೋರ್. ಸಮ್ವನ್, ಯಾರೋ ಬಾಗ್ಲು ಬಾರಿಸ್ತಾ ಇದ್ದಾರೆ. ಸಮ್ವನ್ ಅಂದರೆ ಇಂಡೆಫಿನೆಟ್, ಯಾರಂತ ನಮಗೆ ಗೊತ್ತಿಲ್ಲ, ಯಾರೋ ಒಟ್ಟು, ಅದಕ್ಕೆ ನಾವು ಇಂಡೆಫಿನೆಟ್ ಪ್ರನೌನ್ನ ಯೂಸ್ ಮಾಡ್ತೀವಿ. ದಿಸ್ ಬುಕ್ ಈಸ್, ಈ ಬುಕ್ಕು ನನ್ನದು. ಮೈನ್, ಓನರ್ಶಿಪ್ ಹೇಳತ್ತೆ. ಓನರ್ಶಿಪ್ ಹೇಳೋದಂದರೆ ಯಾವ್ದು ಬರುತ್ತೆ ರೀ ಪ್ರನೌನು? ಪೊಸೆಸಿವ್ ಪ್ರನೌನ್ ಬರುತ್ತೆ. ಓನರ್ಶಿಪ್, ನನ್ನ ಬುಕ್ ಇದು ಅಂತ ಹೇಳ್ತೇವಲ್ರಿ, ನಾನು ಓನರ್ ಆ ಬುಕ್ಕಿಗೆ. ಸೊ ಅದು ಪೊಸೆಸಿವ್ ಪ್ರನೌನ್ ಬರುತ್ತೆ. ಡ್ಯಾಶ್ ಈಸ್ ರೆಡಿ ಫಾರ್ ದ ಟೆಸ್ಟ್. ಶೀನೇ ಯಾಕೆ ಬರುತ್ತೆ ಅಂದರೆ ಈಸ್ ಬಂದಿದೆ. ಈಸ್ ಅಂದಾಗ ಸಿಂಗುಲರ್, ಅವಾಗ ಏನಾಗುತ್ತೆ? ಹಿ ಆರ್ ಶಿ ಅಷ್ಟೇ ಬರುತ್ತೆ. ಸೊ ಇದೇನಾಯಿತು? ಸಬ್ಜೆಕ್ಟ್ ಪ್ರನೌನ್ ಆಯಿತು. ನೆಕ್ಸ್ಟ್ ದ ಟೂ ಬ್ರದರ್ಸ್ ಹೆಲ್ಪ್ಡ್. ಬ್ರದರ್ಸ್ ಅಂದಾಗ ಇಬ್ಬರಷ್ಟೇ ಆದರೂ, ಸೊ ಅಲ್ಲಿ ಇಬ್ಬರಂದಾಗ ಏನಾಗುತ್ತೆ ರೀ? ಈಚ್ ಅದರ್ ಬರುತ್ತೆ. ಈಚ್ ಅದರ್ ಅಂದರೆ ರೆಸಿಪ್ರೋಕಲ್. ಇಬ್ಬರು ಅಣ್ಣ ತಮ್ಮ ಒಬ್ರಿಗೊಬ್ರು ಇಷ್ಟಪಟ್ಟರು ಅಂದರೆ ಇಬ್ಬರು ಅಂದಾಗ ಏನು ಬರುತ್ತೆ ರೀ? ರೆಸಿಪ್ರೋಕಲ್ ಬರುತ್ತೆ. ನೆಕ್ಸ್ಟ್ ದ ಗರ್ಲ್ ಡ್ಯಾಶ್ ಒನ್ ದ ಪ್ರೈಸ್ ಈಸ್ ಮೈ ಸಿಸ್ಟರ್. ಹೂ ಅಂದರೆ ರಿಲೇಟಿವ್, ಅಂದರೆ ಇಬ್ಬರು ಅಕ್ಕ ತಂಗಿಯರ್ದು ಏನಂದರೆ ಒಂದು ಬಾಂಡಿಂಗ್ ರಿಲೇಷನ್ಶಿಪ್ ಹೇಳ್ತೇವಲ್ಲ, ಅವಾಗ ನಾವು ಹೂ ಯೂಸ್ ಮಾಡ್ತೇವೆ ರೀ, ಅವಾಗ ಅದು ರಿಲೇಟಿವ್ ಪ್ರನೌನ್ ಆಗುತ್ತೆ. ಸೊ ಇದಿಷ್ಟು ಪ್ರನೌನ್ ಟಾಪಿಕ್ಕು ಅರ್ಥ ಆಯಿತು ಅನ್ಕೋತೀನಿ ನಾನು. ಇನ್ನೂ ಇದೇ ಥರದ ಗ್ರಾಮರ್ ಟಾಪಿಕ್ಸ್ ಬೇಕಂದರೆ ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಂತರ ಪಾರ್ಟ್ಸ್ ಆಫ್ ಸ್ಪೀಚಿಂದು ನೌನು ಮತ್ತು ವರ್ಬು ಪಾರ್ಟ್ಸ್ ಆಫ್ ಸ್ಪೀಚ್ ಪೂರ ಎಕ್ಸ್ಪ್ಲನೇಷನ್ ಮಾಡಿರೋದು ನಂದು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಚೆಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.